ಹಸುಗಳ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರೋಟರಿ ಗವರ್ನರ್ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಧರ್ ಸಾಹೇಬ್ರೆ, ನನ್ನ ಮಾರ್ಗದರ್ಶಕರು, ನಮ್ಮ ಮುಳಬಾಗ್ ರೋಟರಿ ಸೆಂಟ್ರಲ್ನ ಸಂಸ್ಥಾಪಕ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸರ್ ಅವರೇ, ನಮ್ಮ ಅಶೋಕ್ ಅವರೇ, ರೋಟರಿ ಸೆಂಟ್ರಲ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಅವರೇ, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರೇ, ಚಂದ್ರಶೇಖರ್ ಅವರೇ, ನಮ್ಮ ರೋಟರಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು, ರೋಟರಿ ಸಂಸ್ಥೆ ಅದೊಂದು ಸೇವೆ ಕೊಡ್ತಕ್ಕಂಥ ಒಂದು ಸಂಸ್ಥೆ. ಯಾರು ಸಂಕಲ್ಪವನ್ನು ಹೊಂದಿರ್ತಾರೋ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, 4 ಜನಕ್ಕೆ ನಾನು ಪ್ರಯೋಜನ ಆಗ್ಬೇಕು ನನ್ನಿಂದ ಅಂತ ಯಾರು ಬಯಸ್ತಾರೋ ಅವರು ಈ ರೋಟರಿಗೆ ಸೇರ್ಕೋಬಹುದು. ರೋಟರಿಯಲ್ಲಿ ಮುಖ್ಯವಾಗಿ ನಾವು 2 ವಿಚಾರಗಳನ್ನು ನೋಡ್ಬೋದು. ಒಂದು, ರೋಟರಿ ಯಾರೇ ಸದಸ್ಯರಾಗಬೇಕಾದ್ರೆ ಅವ್ರಿಗೊಂದು ಸೇವಾ ಮನೋಭಾವನೆ ಇರಬೇಕು. ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಸರ್ವಿಸ್ ಟು ಪೂರ್ ಇಸ್ ಸರ್ವಿಸ್ ಟು ಗಾಡ್ ಅಂತ. ನಾವು ಏನು ಬಡವರಿಗೆ ಸಹಾಯ ಮಾಡಿದ್ರೆ ದೇವರಿಗೆ ಸಹಾಯ ಮಾಡಿದಾಗೆ. ಅದಕ್ಕೆ ಸಹಾಯ ಮಾಡುವಂತ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ರೋಟರಿಗೆ ಸೇರ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಾವು ರೋಟರಿಯಲ್ಲಿ ಕಾಣ್ತಕ್ಕಂಥದ್ದು ಶಿಸ್ತಿಗೆ ಬಹಳ ಪ್ರಾಧಾನ್ಯತೆ ಇರ್ತದೆ. ಯಾಕೆ ಶಿಸ್ತಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇರ್ತದೆ ಅಂತ ಹೇಳಿದ್ರೆ, ರೋಟರಿ ಸೆಂಟ್ರಲ್ ಒಂದು ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ಮಾಡಿದಂಥವ್ರು. ಈ ರೋಟರಿ ಸಂಸ್ಥೆ ಎಷ್ಟು ಆಳವಾಗಿ ತನ್ನ ಬೇರನ್ನ ಬಿಟ್ಕೊಂಡಿದೆ ಇಡೀ ವಿಶ್ವದಲ್ಲಿ ಅಂತ ಹೇಳಿದ್ರೆ, ಅಂತ ಒಂದು ಸಂಸ್ಥೆ ರೋಟರಿ ಸಂಸ್ಥೆ ಅಂದ್ರೆ ಏನು, ಅಲ್ಲಿನ ಒಂದು ಕಾರ್ಯವೈಖರಿ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನ ರೋಟರಿ ಕರ್ಕೊಂಡು ಬಂದು ಮೊಟ್ಟ ಮೊದಲದಾಗಿ ನನ್ನನ್ನ ರೋಟರಿ ಸದಸ್ಯರನ್ನಾಗಿ ಮಾಡಿದ್ದು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ರವೀಂದ್ರ ಅವರ ಒಂದು ಸಹಾಯದಿಂದ ಸುಮಾರು ಅಧ್ಯಕ್ಷನಾಗಿ 100ಗಿಂತ ಹೆಚ್ಚಾದ ಅಂತ ಒಂದು ಪ್ರಾಜೆಕ್ಟ್ ಗಳನ್ನ ಮಾಡಿದೆ. ಏನು ಮೆಡಿಕಲ್ ಕ್ಯಾಂಪ್ಸ್ ಆಗಿರ್ಬೋದು, ಐ ಕ್ಯಾಂಪ್ಸ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆಗಿರ್ಬೋದು, ಇದಾಗಿ 100ಕ್ಕಿಂತ ಮೇಲ್ಪಟ್ಟು ಪ್ರಾಜೆಕ್ಟ್ಸ್ ಅನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಏನಾದ್ರೂ ಒಂದು ರೋಟರಿಯಲ್ಲಿ ನನ್ನಿಂದ ಒಂದು ಅಷ್ಟು ಸಹಾಯ ಆಗಿದೆ, ತಾಲೂಕಲ್ಲಿ ಈ ಜನರಿಗೆ ಒಂದು ಸಹಾಯ ಆಗಿದೆ ನಮ್ಮ ರೋಟರಿಯಿಂದ ಅಂತ ಹೇಳಿದ್ರೆ, ಅದು ಮೊಟ್ಟ ಮೊದಲನೇದಾಗಿ ಆ ಒಂದು ಕೀರ್ತಿ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಸೇರ್ಬೇಕಾಗ್ತದೆ. ಪ್ರತಿ ಅನುಕ್ಷಣವೂ ಕೂಡ ನನ್ನ ಒಳ್ಳೆ ನಮಗೆ ತಲೆ ತುಂಬಿ ಒಳ್ಳೆ ರೀತಿಯಲ್ಲಿ ರೋಟರಿಯನ್ನು ತೆಗೆದುಕೊಂಡು ಹೋಗೋಕೆ ನಮ್ಗೆ ಅನುವು ಮಾಡಿಕೊಟ್ಟಂತವ್ರು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ಸೊ ಅದೇ ರೀತಿ ಇವತ್ತು ಎಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ರೋಟರಿ ಮತ್ತು ನಮ್ಮ ಪ್ರಭಾಕರ್ ಒಂದು ಸಹಯೋಗದಲ್ಲಿ ಒಂದು ಹಸುಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ನಾವೆಲ್ಲ ಹಳ್ಳಿಗಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು, ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ಭಾರತ. ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಜಂಟಿ ಇದರಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಹಸುಗಳು ಇವತ್ತು ಸುಮಾರು ಕುಟುಂಬಗಳಿಗೆ ಅದೊಂದು ಆಶ್ರಯ ತಾಣವಾಗ್ತಾ ಇದೆ. ಅದರಿಂದ ಬದುಕಬಲ್ಲರು, ಆ ಕುಟುಂಬವನ್ನ ಪೋಷಣೆ ಮಾಡಬಲ್ಲುವಂತ ಒಂದು ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ ಇವತ್ತು ನೀವು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಕೂಡ ಅದಕ್ಕೆ ನಾವು ಶ್ಲಾಘಿಸ್ತೇವೆ. ಅದನ್ನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗ್ತದೆ. ಮನುಷ್ಯ ಹುಡ್ತಾನೆ, ಇನ್ನೆಲ್ಲ ನಾಳೆ ಸಾಯ್ತಾನೆ. ನಾನು ಹುಟ್ಟಿದ್ದೀನಿ, ನಾನು ಸತ್ಯದಿಂದ ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ಹುಟ್ಟು ಸಾವಿನ ಮಧ್ಯೆ ಈ ಸಮಾಜಕ್ಕೆ ನಾನು ಏನು ಉಪಯೋಗಕ್ಕೆ ಬಂದಿದ್ದೀನಿ, ಸಮಾಜಕ್ಕೆ ನಾನು ಏನು ಉಪಯೋಗ ಮಾಡಿದೆ ಅನ್ನೋದು ಶಾಶ್ವತವಾಗಿ ಉಳಿತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ, ನಾನು ಪ್ರಭಾಕರ್ ಅವರು ನಾನು ಇವತ್ತೇ ಅಲ್ಲ, ಅವರಲ್ಲಿ ಒಂದು ಮನೋಭಾವನೆ ಇದೆ. ಏನಂದ್ರೆ ಜನಸಾಮಾನ್ಯರ ಬಗ್ಗೆ. ಯಾಕಂದ್ರೆ ನಾವು DJ ಅವರು ಇದ್ದಾರೆ, ಅವ್ರ ಮುಂದೆ ಹೇಳ್ಬೇಕಾಗ್ತದೆ. ಕೇವಲ ರೋಟರಿ ಎಲ್ಲಿ ಕಾರ್ಯಕ್ರಮಗಳಲ್ಲದೆ ರೋಟರಿಯೇತರ ಒಂದು ಕಾರ್ಯಕ್ರಮಗಳನ್ನ ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೇವಲ ಈ ಭಾಗದಲ್ಲೆಲ್ಲ ಇಡೀ ತಾಲೂಕಲ್ಲಿ ತಮ್ಮ ಒಂದು ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಅದನ್ನು ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಕಳಕಳಿ, ಬಡವರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಕಳಕಳಿ ಅದು ಶ್ಲಾಘನೀಯ. ಯಾಕಂದ್ರೆ ಯಾವತ್ತೂ ಕೂಡ ನಾನು ಪ್ರಭಾಕರ್ ಅವರಿಗೆ ನಮ್ಮನ್ನ ನಾಗರಾಜ್ ಅವರು ಹೇಳ್ತಾನೆ ಇರ್ತಾರೆ, ನೋಡಪ್ಪ ಅಧಿಕಾರ ಸಿಗ್ತದೋ ಬಿಡ್ತದೋ ಅದು ಬೇರೆ ವಿಚಾರ, ಆದ್ರೆ ಜನರಿಗೆ ನೀನ್ ಏನ್ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡು. ಇಂದಲ್ಲ ನಾಳೆ ಜನ ಆಶೀರ್ವಾದ ನಿಮ್ಗೆ ಇದ್ದೇ ಇರ್ತದೆ, ಇಂದಲ್ಲ ನಾಳೆ ದೇವರು ನಿಮ್ಗೆ ಅದೊಂದು ಅನುಗ್ರಹ ಕೊಡ್ತಾರೆ. ನಿನ್ನ ಸೇವೆಯಲ್ಲಿ ಯಾವತ್ತೂ ಕೂಡ ನಿಲ್ಲಿಸಬೇಡ ಅಂತ ಕೂಡ ನಾನು ನಾಗರಾಜಣ್ಣ ಅವರಿಗೆ ಹೇಳ್ತಾ ಇರ್ತೇವೆ. ಸೊ ಅದೇ ರೀತಿ ಕೂಡ ಪ್ರಭಾಕರ್ ಅವರು ಬಹಳ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಸೇವೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಡೀ ತಾಲೂಕಲ್ಲಿ ತೋರ್ಪಡಿಸಿ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನನ್ನ ದೇವರಲ್ಲಿ ನಾನು ಆಶಿಸ್ಕೊಳ್ತಕ್ಕಂಥದ್ದು, ಏನು ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ದೇವರ ಅನುಗ್ರಹ ಇರ್ತದೆ. ರಾಜಕೀಯದಲ್ಲಿ ನಮ್ಮ ಪಕ್ಷದಲ್ಲಿ ಒಬ್ಬ ಮುಖಂಡರಾಗಿ ತಾವು ಗುರುತಿಸ್ಕೊಂಡಿದ್ದೀರಿ. ಇವತ್ತಲ್ಲ ನಾಳೆ ಆ ಪಕ್ಷದಲ್ಲಿ ನಿಮ್ಗೆ ಒಳ್ಳೆ ಒಂದು ಉನ್ನತ ಸ್ಥಾನ ಸಿಗ್ಬೇಕು, ಆ ದೇವರ ಅನುಗ್ರಹ ನಿಮ್ಗೆ ಇರಬೇಕು. ಯಾಕಂದ್ರೆ ನಿಮ್ಮಂತವ್ರು ರಾಜಕೀಯದಲ್ಲಿದ್ರೆ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗ್ತದೆ, ಬಡಬಗ್ಗರಿಗೆ ಅದರ ಅನುಕೂಲ ಆಗ್ತದೆ, ಅದೊಂದು ಪ್ರಯೋಜನ ಜನಗಾಗ್ತದೆ. ನಿಮ್ಮಂತವರು ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ಬೇಕು ಅಂತ ಕೂಡ ಆ ದೇವರಲ್ಲಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದು 4-6 ಮಾತುಗಳನ್ನು ಆಡುವಂತ ಅವಕಾಶವನ್ನು ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.